ಡಿಜಿಟಲ್ ಸ್ಕ್ಯಾಮ್ಸ್ಟರ್ಸು ದೇಶದಲ್ಲಿ ಭಾಳ ಜಾಸ್ತಿ ಆಗಿದೆ. ನಮ್ಮ ಪತ್ನಿಯವ್ರಿಗೂ ಈ ರೀತಿಯಲ್ಲಿ ಫೋನ್ ಮಾಡಿದ್ದಾರೆ. ತಕ್ಷಣ 3/4 ಗಂಟೆಯಲ್ಲಿ ಗೊತ್ತಾಗೋಷ್ಟೊತ್ತಿಗೆ ಅದನ್ನು ವಾಪಸ್ ಹಣ ಬಂದಿದೆ, ಅದು ಬೇರೆ. ಬಟ್ ಆದರೆ ವಿಷಯ ನಾನು ಹೇಳೋದು, ಇದರ ಬಗ್ಗೆ ನಮ್ಮ ಸಮಾಜ ಭಾಳ ಗಂಭೀರವಾಗಿ ತಗೋಬೇಕು. ನಮ್ಮ ಕೊಲೀಗು ರಾಜ್ಯಸಭಾ ಸದಸ್ಯರು, ಇನ್ಫೋಸಿಸ್ ಸಂಸ್ಥೆ ಮುಖ್ಯಸ್ಥರ ಪತ್ನಿ ಆಗಿರ್ತಕ್ಕಂಥ ಸುಧಾಮೂರ್ತಿಯವರಿಗೆ ಅವರಿಗೆ ಫೋನ್ ಮಾಡ್ತಾರೆ ಅಂದರೆ ಯಾವ ಪ್ರಮಾಣದಲ್ಲಿ ಇವತ್ತು ಡಿಜಿಟಲ್ ಸ್ಕ್ಯಾಮ್ಸ್ ಆಗ್ತಾ ಇದೆ, ಫ್ರಾಡ್ ಆಗ್ತಾ ಇದೆ. ನಾನು ಫೈನಾನ್ಸ್ ಕಮಿಟಿಯಲ್ಲೇ ಇದನ್ನು ಭಾಳ RBI ಗವರ್ನರಿಂದ ನಾನೇ ಮಾತಾಡ್ತಾ ಇರ್ತೀನಿ. ಹಾಗಾಗಿ ಯಾರು ಇನ್ನೋಸೆಂಟ್ ಇರ್ತಾರೆ ಅಂಥವರು ಇದರಲ್ಲಿ ಭಾಳ ಬೇಗ ಅವರು ಹಣ ಕಳ್ಕೊಳ್ತಾರೆ, ಅವರ ಒಂದು ಇನ್ನೋಸೆನ್ಸಿಂದ. ಅದಕ್ಕೆ ನಾನು ಎಲ್ಲ ಮಹಿಳೆಯರಲ್ಲಿ ಎಲ್ಲರಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ. ಅನೇಕ ನನ್ನ ಸ್ನೇಹಿತರುಗಳೇ ಕಳ್ಕೊಂಡಿದ್ದಾರೆ, ಏನು ಎಲ್ಲ ಬುದ್ಧಿವಂತರು, ವಿದ್ಯಾವಂತರು. ಇದು ದೊಡ್ಡ ಪಿಡುಗಾಗಿದೆ, ಈ ದೇಶದಲ್ಲಿ ದೊಡ್ಡ ಪಿಡುಗಾಗಿದೆ. ಇದನ್ನು ನಾವೆಲ್ಲ ಕೂಡ ಸೇರಿ ಮತ್ತು ನಮ್ಮ ಸೈಬರ್ ಕ್ರೈಮ್ ಬ್ರ್ಯಾಂಚಸ್ ಏನಿದೆ ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಬೇಕು. ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಿ ಎಲ್ಲ ತಂತ್ರಜ್ಞಾನವನ್ನು ಬಳಸಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಬೇಕು. ಇದು ಒಟ್ಟಿನಲ್ಲಿ ದೇಶದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಡಿಜಿಟಲ್ ಸ್ಕ್ಯಾಮ್ಸ್ಟರ್ಸು ದೇಶದಲ್ಲಿ ಭಾಳ ಜಾಸ್ತಿ ಆಗಿದೆ. ನಮ್ಮ ಪತ್ನಿಯವ್ರಿಗೂ ಈ ರೀತಿಯಲ್ಲಿ ಫೋನ್ ಮಾಡಿದ್ದಾರೆ. ತಕ್ಷಣ 3/4 ಗಂಟೆಯಲ್ಲಿ ಗೊತ್ತಾಗೋಷ್ಟೊತ್ತಿಗೆ ಅದನ್ನು ವಾಪಸ್ ಹಣ ಬಂದಿದೆ, ಅದು ಬೇರೆ. ಬಟ್ ಆದರೆ ವಿಷಯ ನಾನು ಹೇಳೋದು, ಇದರ ಬಗ್ಗೆ ನಮ್ಮ ಸಮಾಜ ಭಾಳ ಗಂಭೀರವಾಗಿ ತಗೋಬೇಕು. ನಮ್ಮ ಕೊಲೀಗು ರಾಜ್ಯಸಭಾ ಸದಸ್ಯರು, ಇನ್ಫೋಸಿಸ್ ಸಂಸ್ಥೆ ಮುಖ್ಯಸ್ಥರ ಪತ್ನಿ ಆಗಿರ್ತಕ್ಕಂಥ ಸುಧಾಮೂರ್ತಿಯವರಿಗೆ ಅವರಿಗೆ ಫೋನ್ ಮಾಡ್ತಾರೆ ಅಂದರೆ ಯಾವ ಪ್ರಮಾಣದಲ್ಲಿ ಇವತ್ತು ಡಿಜಿಟಲ್ ಸ್ಕ್ಯಾಮ್ಸ್ ಆಗ್ತಾ ಇದೆ, ಫ್ರಾಡ್ ಆಗ್ತಾ ಇದೆ. ನಾನು ಫೈನಾನ್ಸ್ ಕಮಿಟಿಯಲ್ಲೇ ಇದನ್ನು ಭಾಳ RBI ಗವರ್ನರಿಂದ ನಾನೇ ಮಾತಾಡ್ತಾ ಇರ್ತೀನಿ. ಹಾಗಾಗಿ ಯಾರು ಇನ್ನೋಸೆಂಟ್ ಇರ್ತಾರೆ ಅಂಥವರು ಇದರಲ್ಲಿ ಭಾಳ ಬೇಗ ಅವರು ಹಣ ಕಳ್ಕೊಳ್ತಾರೆ, ಅವರ ಒಂದು ಇನ್ನೋಸೆನ್ಸಿಂದ. ಅದಕ್ಕೆ ನಾನು ಎಲ್ಲ ಮಹಿಳೆಯರಲ್ಲಿ ಎಲ್ಲರಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ. ಅನೇಕ ನನ್ನ ಸ್ನೇಹಿತರುಗಳೇ ಕಳ್ಕೊಂಡಿದ್ದಾರೆ, ಏನು ಎಲ್ಲ ಬುದ್ಧಿವಂತರು, ವಿದ್ಯಾವಂತರು. ಇದು ದೊಡ್ಡ ಪಿಡುಗಾಗಿದೆ, ಈ ದೇಶದಲ್ಲಿ ದೊಡ್ಡ ಪಿಡುಗಾಗಿದೆ. ಇದನ್ನು ನಾವೆಲ್ಲ ಕೂಡ ಸೇರಿ ಮತ್ತು ನಮ್ಮ ಸೈಬರ್ ಕ್ರೈಮ್ ಬ್ರ್ಯಾಂಚಸ್ ಏನಿದೆ ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಬೇಕು. ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಿ ಎಲ್ಲ ತಂತ್ರಜ್ಞಾನವನ್ನು ಬಳಸಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಬೇಕು. ಇದು ಒಟ್ಟಿನಲ್ಲಿ ದೇಶದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ.